ಚಕ್ರವರ್ತಿ ಮಧುಸೂದನ ಅವರ ಕಲಿಕೆಗೆ ಕೊನೆಯಿಲ್ಲ. ಪತಿಯೇ ಪರದೈವ ಎಂದು ತಿಳಿದ ಮಹಿಳೆಯರು. ರೋಮ್ ನಗರದ ಕನ್ಯೆ ಆಗ್ನೆಸ್. ಸಾಂಪ್ರದಾಯಿಕ ದೃಷ್ಟಿಯಲ್ಲಿ ಭಾರತದ ಪತಿವ್ರತೆಯರ ವಿಶೇಷ ಗುಣವೆಂದರೆ ಪತಿಯೇ ಪರದೈವ ಎಂದು ನಂಬಿ ಅದರಂತೆ ಬಾಳುವುದು. ಆದರೆ ಇದಕ್ಕೆ ಬದಲಾಗಿ ಪರಮಾತ್ಮನೇ ನನ್ನ ಪತಿ ಎಂಬ ಅನುಪಮ ಭಾವನೆಯನ್ನು ಗಮನಿಸಿದರೆ ತಕ್ಷಣ ನಮ್ಮ ನೆನಪಿಗೆ ಬರುವುದು ಕೇವಲ ಮೂವರು. ಶ್ರೀರಂಗದ ರಂಗನಾಥನೇ ತನ್ನ ಪತಿ ಎಂದು ನಂಬಿದ ಗೋದಾದೇವಿ ಆಂಡಾಳ್, ಶ್ರೀಶೈಲದ ಮಲ್ಲಿಕಾರ್ಜುನನೇ ತನ್ನ ಒಡೆಯ ಎಂದು ಪರಿಗಣಿಸಿದ ಅಕ್ಕಮಹಾದೇವಿ ಮತ್ತು ಗಿರಿಧರ ಗೋಪಾಲನೇ ತನ್ನ ವಲ್ಲಭನೆಂದು ನೆನೆಸಿದ ಮೀರಾಬಾಯಿ. ಕ್ರೈಸ್ತ ಧರ್ಮೀಯರಲ್ಲೂ ಹೀಗೆ ಭಾವಿಸುವುದು ಅಪರೂಪವಲ್ಲ. ಒಂದು ಕ್ಯಾಥೋಲಿಕ್ ಸನ್ಯಾಸಿನಿಯರ ಸಮುದಾಯವೇ ತಮ್ಮನ್ನು ಕ್ರಿಸ್ತನ ವಧುಗಳು, ಬ್ರೈಡ್ಸ್ ಆಫ್ ಕ್ರೈಸ್ಟ್ ಎಂದು ಕರೆದುಕೊಳ್ಳುತ್ತದೆ. ಹಾಗೆ ಕ್ರಿಸ್ತನೇ ತನ್ನ ವರ ಎಂದು ತಿಳಿದುಕೊಂಡವರಲ್ಲಿ ರೋಮ್ ನಗರದ ಆಗ್ನೆಸ್ ಅತ್ಯಂತ ಪ್ರಾಚೀನರಲ್ಲಿ ಒಬ್ಬಳು. ಕ್ರಿಸ್ತಶಕ 291ರಲ್ಲಿ ಆಗ್ನೆಸ್ ಶ್ರೀಮಂತ ದಂಪತಿಗಳಿಗೆ ಜನಿಸಿದಳು. ಅವರ ತಂದೆ ತಾಯಿ ಕ್ರೈಸ್ತರು. ಆಗಿನ ಕಾಲದಲ್ಲಿ ರೋಮನ್ನರು ಕ್ಷುದ್ರಧರ್ಮಿಗಳು, ಪೆಗನ್ಸ್ ಮಾತ್ರವಲ್ಲ, ರೋಮ್ ಚಕ್ರಾಧಿಪತ್ಯದಲ್ಲಿ ಕ್ರೈಸ್ತ ಧರ್ಮವನ್ನು ಪಾಲಿಸುವುದೇ ದೊಡ್ಡ ಅಪರಾಧವಾಗಿದ್ದಿತು. ಈ ಕಾರಣದಿಂದ ಅಲ್ಲಿದ್ದ ಕ್ರೈಸ್ತರು ತಮ್ಮ ಮತವನ್ನು ರಹಸ್ಯವಾಗಿ ಅನುಸರಿಸುತ್ತಿದ್ದರು. ಆಗ್ನೆಸ್ ಬಲು ಚಲುವೆಯಾದ ಹುಡುಗಿ. ಅವಳ ಕೈ ಹಿಡಿಯಲು ಕಾತರರಾಗಿದ್ದ ಯುವಕರು ಎಷ್ಟೋ. ಅವಳನ್ನು ತಮ್ಮ ಮನೆಯ ವಧುವಾಗಿ ತರಲು ಬಯಸಿದ ಗಣ್ಯರ ಮನೆಗಳೆಷ್ಟೋ. ಅವಳ ಅನನ್ಯ ಪ್ರೀತಿಯಾದರೋ ದೇವರಿಗೆ ಮಾತ್ರವೇ. ಪ್ರಾಣ ಹೋದರೂ ಪಾಪ ಮಾಡುವುದಿಲ್ಲ ಎಂಬುದೇ ಅವಳ ನಿರ್ಧಾರ. ಯಾರಾದರೂ ಮದುವೆಯ ವಿಷಯವನ್ನು ಪ್ರಸ್ತಾಪಿಸಿದಾಗ ಅವಳಲ್ಲಿದ್ದ ಉತ್ತರ ಒಂದೇ: ಯೇಸುಕ್ರಿಸ್ತನೇ ನನ್ನ ಪತಿ. ಇದರಿಂದ ಅವಮಾನಿತರಾದ ಕೆಲವು ಯುವಕರು ಈಕೆ ಕ್ರೈಸ್ತ ಧರ್ಮೀಯಳು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರಿಡಲು ಪ್ರಾರಂಭಿಸಿದರು. ಆ ಪ್ರಾಂತದ ರಾಜ್ಯಪಾಲನ ಮಗನಾದ ಪ್ರಕೋಪನು ತನ್ನನ್ನು ಮದುವೆಯಾದರೆ ಬಗೆ ಬಗೆಯ ವಸ್ತ್ರ ಆಭರಣ ಏನು ಬೇಕಾದರೂ ಕೊಡುತ್ತೇನೆ ಎಂದು ಎಷ್ಟು ಆಸೆಗಳನ್ನು ತೋರಿಸಿದರೂ ಆ ಬಾಲಕಿ ನನ್ನನ್ನು ಆ ಜಗದೀಶನಿಗೆ ಕೊಟ್ಟಾಗಿದೆ ಎಂದೇ ಉತ್ತರ ಕೊಡುತ್ತಿದ್ದಳು. ಇದರಿಂದ ಕೋಪಗೊಂಡ ಪ್ರಕೋಪನು ಅವಳನ್ನು ತನ್ನ ತಂದೆಯ ಬಳಿಗೆ ಎಳೆದು ತಂದು, ಇವಳು ಕ್ರೈಸ್ತಳು, ಇವಳನ್ನು ಶಿಕ್ಷಿಸಿ ಎಂದು ಆಗ್ರಹ ಮಾಡಿದನು. ರಾಜ್ಯಪಾಲನೂ ನಿನ್ನ ಧರ್ಮವನ್ನು ತ್ಯಜಿಸಿದರೆ ನಿನಗೆ ಅಮೂಲ್ಯವಾದ ಉಡುಗೊರೆಗಳನ್ನು ಕೊಡುತ್ತೇನೆ ಎಂದು ಪ್ರಲೋಭಿಸಲು ಯತ್ನಿಸಿದನು. ಅವಳು ಮಣಿಯಲಿಲ್ಲ. ಅನಂತರ ನ್ಯಾಯಾಧಿಕಾರಿ ಸೆಂಪ್ರೋನಿಯಸ್ ಎಂಬುವನು ವಿಚಾರಣೆ ಮಾಡಿ ಅವಳಿಗೆ ಸಂಕೋಲೆಗಳನ್ನು ತೊಡಿಸಿ ಕಾರಾಗೃಹದಲ್ಲಿ ಹಾಕುವಂತೆ ತೀರ್ಪಿತ್ತನು. ಇದರಿಂದಲೂ ಯಾವ ಪರಿಣಾಮವೂ ಆಗಲಿಲ್ಲ. ಕೊನೆಗೆ ಅವಳನ್ನು ವಿವಸ್ತ್ರ ಮಾಡಿ ಬೀದಿಗಳಲ್ಲಿ ಎಳೆದುಕೊಂಡು ಹೋಗಿ ಸೂಳೆಗೇರಿಯಲ್ಲಿ ಬಿಟ್ಟು ಬರುವಂತೆ ಆಜ್ಞೆ ಮಾಡಿದನು. ಆಗ ಅವಳ ತಲೆಕೂದಲು ಉದ್ದವಾಗಿ ಬೆಳೆದು ದೇಹವನ್ನೆಲ್ಲ ಮುಚ್ಚಿ ಅವಳ ಮಾನವನ್ನು ಕಾಪಾಡಿತು. ಅವಳ ಮೇಲೆ ಬಲಾತ್ಕಾರ ಮಾಡಲು ಯತ್ನಿಸಿದವರು ಇದ್ದಕ್ಕಿದ್ದಂತೆ ಕುರುಡರಾದರು. ಕೊನೆಗೆ ಅವಳಿಗೆ ಮರಣದಂಡನೆ ವಿಧಿಸಲಾಯಿತು. ಈ ತೀರ್ಪಿತ್ತವನು ಸೆಂಪ್ರೋನಿಯಸ್ಸನೋ ಬೇರೆಯವರೋ ಎಂಬಲ್ಲಿ ವಿವಾದವಿದೆ. ಏಕೆಂದರೆ ಒಂದು ದಂತಕಥೆಯ ಪ್ರಕಾರ ಸೆಂಪ್ರೋನಿಯಸ್ಸನ ಮಗನು ಇದ್ದಕ್ಕಿದ್ದಂತೆ ಮೃತನಾಗಲು ಆಗ್ನೆಸ್ ದೇವರನ್ನು ಪ್ರಾರ್ಥಿಸಿ ಅವನನ್ನು ಮತ್ತೆ ಬದುಕಿಸಿದಳಂತೆ. ಆದ್ದರಿಂದ ಸೆಂಪ್ರೋನಿಯಸ್ಸನು ಅವಳನ್ನು ಶಿಕ್ಷಿಸಲು ನಿರಾಕರಿಸಿದನು. ಆಗ್ನೆಸ್ಗೆ ಮರಣದಂಡನೆಯ ತೀರ್ಪಿನಿಂದ ಸ್ವಲ್ಪವೂ ದುಃಖವಾಗಲಿಲ್ಲ. ಮದುವೆಯಾಗಲು ಹೋಗುತ್ತಿರುವ ವಧುವಿನಂತೆಯೇ ಸಂತೋಷದಿಂದಿದ್ದಳು. ಆದರೆ ಆ ಸುಂದರ ಬಾಲಕಿಯು ವಧಸ್ಥಾನಕ್ಕೆ ಹೋಗುತ್ತಿರುವುದನ್ನು ನೋಡುತ್ತಿದ್ದ ಬಹುಮಂದಿ ಅವರು ಕ್ರಿಸ್ತದ್ವೇಷಿಗಳಾಗಿದ್ದರೂ ಸಹ ಶೋಕದಿಂದ ರೋಧಿಸತೊಡಗಿದರು. 4 ರಸ್ತೆಗಳು ಸೇರುವ ಒಂದು ಚೌಕದಲ್ಲಿ ಮರದ ಕಂಬವನ್ನು ನೆಟ್ಟು
ಆಗ್ನೆಸ್ಗಳನ್ನು ಅದಕ್ಕೆ ಕಟ್ಟಿದರು. ಸುತ್ತಲೂ ಒಣಕಟ್ಟಿಗೆಗಳನ್ನು ಸೇರಿಸಿ ಅವಕ್ಕೆ ಬೆಂಕಿ ಹಚ್ಚಿದರು. ಮೊದಮೊದಲು ಕಟ್ಟಿಗೆಗಳು ಹೊತ್ತಿಕೊಳ್ಳಲೇ ಇಲ್ಲ. ಅನಂತರ ಹೊತ್ತಿಕೊಂಡರೂ ಜ್ವಾಲೆಗಳು ಅವಳನ್ನು ಸೋಂಕಲಿಲ್ಲ. ಇದರಿಂದ ರೋಸಿ ಹೋದ ಅಧಿಕಾರಿಯೊಬ್ಬನು ತನ್ನ ಖಡ್ಗದಿಂದ ಅವಳ ಕುತ್ತಿಗೆಗೆ ಪ್ರಹಾರ ಮಾಡಿ ಆ ಪಾಪವನ್ನು ಅರಿಯದ ಹುಡುಗಿಯನ್ನು ಸಂಹರಿಸಿದನು. ಈ ಘಟನೆ ಸಂಭವಿಸಿದ್ದು 21 ಜನವರಿ 304. ಆಗ ಅವಳಿಗೆ 15 ವರ್ಷ ಕೂಡ ಆಗಿರಲಿಲ್ಲ. ಆಗ್ನೆಸ್ಗಳನ್ನು ರೋಮಿನಿಂದ ಮೆಂಟಾನಾ ಎಂಬ ಊರಿಗೆ ಹೋಗುವ ದಾರಿಯ ವಿಯನೋ ಮೆಂಟಾನಾ ಬದಿಯಲ್ಲಿ ಸಮಾಧಿ ಮಾಡಿದರು. ಇದಾದ ಕೆಲವು ದಿನಗಳ ನಂತರ ಆಗ್ನೆಸ್ಗಳ ದಾದಿಯ ಮಗಳಾದ ಎಮರೆನ್ಷಿಯಾನಾ ಎಂಬುವಳು ಆ ಸಮಾಧಿಯ ಬಳಿ ಪ್ರಾರ್ಥಿಸುತ್ತಿದ್ದಳು. ಇದನ್ನು ಕಂಡ ಕೆಲವರು ಅವಳಿಗೆ ಅಲ್ಲಿಂದ ತೊಲಗಲು ಹೇಳಿದರು. ಅವಳು ಅದಕ್ಕೆ ಕಿವಿಗೊಡದೆ ಅಮಾಯಕ ಬಾಲಿಕೆಯನ್ನು ಕೊಂದದ್ದಕ್ಕಾಗಿ ಅವರನ್ನೇ ತೆಗಳಿದಳು. ಇದರಿಂದ ಕ್ರುದ್ಧರಾದ ಆ ಜನರು ಅವಳನ್ನು ಕಲ್ಲುಗಳಿಂದ ಹೊಡೆದು ಅಲ್ಲೇ ಸಾಯಿಸಿದರು. ವಿಪರ್ಯಾಸವೆಂದರೆ ಈ ಕೊಲೆಗಳು ನಡೆದ ಕೇವಲ 2 ವರ್ಷಗಳ ನಂತರ ಕ್ರಿಸ್ತಶಕ 306ರಲ್ಲಿ ಕಾನ್ಸ್ಟಂಟೈನ್ ಎಂಬುವನು ರೋಮನ್ ಸಾಮ್ರಾಜ್ಯದ ಚಕ್ರವರ್ತಿಯಾದನು. ಚರಿತ್ರೆಯ ವಿದ್ಯಾರ್ಥಿಗಳಿಗೆ ತಿಳಿದಿರುವಂತೆ ಇವನು ಕ್ರಿಸ್ತಶಕ 312ರಲ್ಲಿ ತಾನೇ ಕ್ರೈಸ್ತ ಧರ್ಮೀಯನಾದನು ಮಾತ್ರವಲ್ಲ, ಸಾಮ್ರಾಜ್ಯದ ಎಲ್ಲೆಡೆಯೂ ಕ್ರೈಸ್ತರಿಗೆ ಅವರ ಧರ್ಮದ ನಿಮಿತ್ತ ಯಾವ ತೊಂದರೆಯೂ ಆಗಬಾರದು ಎಂದು ಘೋಷಿಸಿದನು. ಮಿಲನ್ ನಗರದ ರಾಜಶಾಸನ ಕ್ರಿಸ್ತಶಕ 313. ಹುತಾತ್ಮಳಾದ ಆಗ್ನೆಸ್ ಅದೇ ಶತಮಾನದಲ್ಲಿ ಸಂತೆಳಾದಳು. ಬ್ರಿಟಿಷ್ ಮ್ಯೂಸಿಯಂನಲ್ಲಿ ರಾಜವಂಶಕ್ಕೆ ಸೇರಿದ ಒಂದು ಬಂಗಾರದ ಬಟ್ಟಲಿದೆ. ಇದರ ಮೇಲೆ ಆಗ್ನೆಸ್ ಜೀವನದ ಕೆಲವು ಘಟನೆಗಳನ್ನು ಚಿತ್ರಿಸಲಾಗಿದೆ. ಆಗ್ನೆಸ್ ಮತ್ತು ಎಮರೆನ್ಷಿಯಾನಾ ಇಬ್ಬರ ಚಿತ್ರಗಳೂ ಈ ದೃಶ್ಯಗಳಲ್ಲಿ ಕಾಣಬರುತ್ತವೆ. ಆಗ್ನೆಸ್ಗಳನ್ನು ಬಾಲೆಯರ, ಪಾವಿತ್ರ್ಯದ ಅಥವಾ ಬಲಾತ್ಕಾರಕ್ಕೆ ಒಳಗಾದವರ ಪೋಷಕ ಸಂತಳನ್ನಾಗಿ ಪರಿಗಣಿಸುತ್ತಾರೆ. ಈಗ ಮತ್ತೊಮ್ಮೆ ಆಗ್ನೆಸ್ಗಳ ಚಿತ್ರವನ್ನು ಗಮನಿಸಿದರೆ ಅದರಲ್ಲಿ ಮುಗ್ಧತೆಯ ಕುರುಹಾದ ಕುರಿಮರಿ ಮತ್ತು ಬಲಿದಾನವನ್ನು ಪ್ರತಿಬಿಂಬಿಸುವ ತಾಳೆಗರಿಯನ್ನು ನೋಡಬಹುದು. ಪರಮಾತ್ಮನೇ ತನ್ನ ಪತಿ ಎಂಬ ಭಾವನೆ ಮಾತ್ರವಲ್ಲದೆ ಕೇವಲ 13 ವರ್ಷದ ಹುಡುಗಿಯಾಗಿದ್ದಾಗಲೇ ಇಹಲೋಕವನ್ನು ತ್ಯಜಿಸಿದ ಗೋದಾದೇವಿಯ ಆಂಡಾಳ್ ಕಥೆಗೂ ಸರ್ವಸ್ವವನ್ನೂ ತೊರೆದು ಕೇವಲ ಕೇಶಾಂಬರಿಯಾಗಿ ಕಲ್ಯಾಣಕ್ಕೆ ಹೊರಟ ಅಕ್ಕಮಹಾದೇವಿಯ ಜೀವನಕ್ಕೂ ಆಗ್ನೆಸ್ಗಳ ಬಾಳಿನಲ್ಲಿ ನೇರವಾದ ಸಾಮ್ಯಗಳು ಇವೆಯಲ್ಲವೇ? ಚಕ್ರವರ್ತಿ ಮಧುಸೂದನ ಅವರ ಕಲಿಕೆಗೆ ಕೊನೆಯಿಲ್ಲ. ಆಂಡಾಳ್ ಅಥವಾ ಗೋದಾದೇವಿ ಆಳ್ವಾರುಗಳಲ್ಲಿನ ಏಕೈಕ ಮಹಿಳೆ. ಈಕೆ ಪೆರಿಯಾಳ್ವಾರ್ರ ಸಾಕುಮಗಳು. ಪೆರಿಯಾಳ್ವಾರರು ತಮ್ಮ ಹೂದೋಟದಲ್ಲಿ ದಿವ್ಯಸೂರಿ ಸ್ತೋತ್ರದ ಪ್ರಕಾರ ತುಳಸಿ ವನದಲ್ಲಿ ನೆಲವನ್ನು ಅಗೆಯುತ್ತಿದ್ದಾಗ ದೊರಕಿದವಳು. ಜನಕ ಮಹಾರಾಜನಿಗೆ ಸೀತಾದೇವಿ ದೊರಕಿದಂತೆ. ಇವಳನ್ನು ಭೂದೇವಿಯ ಅವತಾರವೆಂದು ನಂಬುತ್ತಾರೆ. ಆಷಾಢ ಮಾಸದ ಜುಲೈ-ಆಗಸ್ಟ್ ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಈಕೆಯ ಜನನ. ದಿವ್ಯಸೂರಿ ಸ್ತೋತ್ರದ ಈ ಕೆಳಗಿನ ಶ್ಲೋಕದ ಪ್ರಕಾರ ಈಕೆ ಸಾಕ್ಷಾತ್ ಶ್ರೀರಂಗನಾಥನ ಪತ್ನಿ. ಆಷಾಢೆ ಪೂರ್ವ ಫಲ್ಗುಣ್ಯಾಂ ತುಳಸೀ ಕಾನನೋದ್ಭವಾಂ ಪಾಂಡ್ಯೇ ವಿಶ್ವಂಭರಾಂ ಒಂದೇ ಶ್ರೀರಂಗನಾಯಕೀಂ. ಗೋದಾದೇವಿಯ ಚೆಲುವು, ಕೃಷ್ಣನಲ್ಲಿ ಆಕೆಯ ಭಕ್ತಿಯೂ ದಿನದಿನಕ್ಕೆ ವೃದ್ಧಿಯಾದವು. ಒಮ್ಮೆ ಪೆರಿಯಾಳ್ವಾರರು ಎಲ್ಲೋ ಹೊರಗಿದ್ದಾಗ ಕೃಷ್ಣನ ಪೂಜೆಗೆ ಅವರು ಮೀಸಲಿರಿಸಿದ್ದ ಹೂಗಳೊಂದಿಗೆ ಆಡುತ್ತಾ ಅವನ್ನು ತಾನೇ ಮುಡಿದುಕೊಂಡಳು. ಅರ್ಚನೆಗಿದ್ದ ಹೂಗಳನ್ನು ಮೈಲಿಗೆ ಮಾಡಿದ್ದಕ್ಕೆ ಅವರಿಂದ ಬೈಸಿಕೊಂಡಳು. ಪೆರಿಯಾಳ್ವಾರರಿಗೆ ಅವರು ಅಂದು ಕೃಷ್ಣನಿಗೆ ಎಂದಿನಂತೆ ಹೂಗಳನ್ನು ಸಮರ್ಪಿಸಲಾಗದಿದ್ದಕ್ಕೆ ವಿಷಾದವಾಯಿತು. ಆಗ ಅವರಿಗೆ ಶ್ರೀಕೃಷ್ಣನು ಗೋಚರಿಸಿ ತನಗೆ ಗೋದೆಯು ಮುಡಿದುಕೊಟ್ಟ ಹೂಗಳೇ ಇಷ್ಟವೆಂದು ತಿಳಿಸಿದನು. ಅದಾದ ನಂತರ
ಗೋದಾದೇವಿಯು ಮುಡಿದ ನಂತರವೇ ದೇವರಿಗೆ ಪುಷ್ಪಗಳನ್ನು ಸಮರ್ಪಿಸುವ ವಾಡಿಕೆಯಾಯಿತು. ಅವಳಿಗೆ ಶೂಟಿಕೊಡುತ್ತ ನಾಚ್ಚಿಯಾರ್ ಅಥವಾ ಮುಡಿದುಕೊಟ್ಟ ದೇವಿ ಎಂದು ಹೆಸರಾಯಿತು. ವಯಸ್ಸಾದಂತೆ ಗೋದೆಗೆ ಕೃಷ್ಣನಲ್ಲಿನ ಅನುರಾಗ ತಡೆಯಿಲ್ಲದೆ ಬೆಳೆಯತೊಡಗಿತು. ತನ್ನನ್ನು ಒಬ್ಬ ಗೋಪಿಯೆಂದು ಭಾವಿಸಿಕೊಂಡು ಹೇಗಾದರೂ ಶ್ರೀಕೃಷ್ಣನ ಸಾನ್ನಿಧ್ಯವಾಗಲೆಂದು ಹಂಬಲಿಸಿದಳು. 30 ಚರಣಗಳುಳ್ಳ ತಿರುಪ್ಪಾವೈ ದಿವ್ಯವ್ರತ ಈಕೆಯು ರಚಿಸಿದ ಅಮರಗೀತೆ. ಇದರಲ್ಲಿ ದೈವ ಸಾಕ್ಷಾತ್ಕಾರಕ್ಕೆ ಮಾಡಬೇಕಾದ ವ್ರತದ ಸಾಧನೆಯನ್ನು ಬಣ್ಣಿಸಲಾಗಿದೆ. ತಿರುಪ್ಪಾವೈನಲ್ಲಿನ 2ನೇ ಚರಣದ ತಾತ್ಪರ್ಯ ಹೀಗಿದೆ: ಈ ಭೂಮಿಯಲ್ಲಿ ಬಾಳಲು ಬಂದಿರುವವರೇ, ನಾವುಗಳು ನಮ್ಮ ವ್ರತಕ್ಕೆ ಮಾಡತಕ್ಕ ಕಾರ್ಯಗಳನ್ನು ಕೇಳಿದ್ದೀರಲ್ಲವೇ? ಹಾಲ್ಗಡಲಲ್ಲಿ ಲಘುವಾಗಿ ನಿದ್ರಿಸುವ ಪರಮಾತ್ಮನ ಪಾದಗಳನ್ನು ಕುರಿತು ಹಾಡಿ ತುಪ್ಪವನ್ನು ಉಣ್ಣುವುದಿಲ್ಲ, ಹಾಲನ್ನು ಉಣ್ಣುವುದಿಲ್ಲ, ಮುಂಜಾವಿನಲ್ಲೇ ಸ್ನಾನ ಮಾಡಿ ಕಣ್ಣಿಗೆ ಕಾಡಿಗೆಯನ್ನು ಇಟ್ಟುಕೊಳ್ಳುವುದಿಲ್ಲ, ಹೂಗಳನ್ನು ನಾವು ಮುಡಿದುಕೊಳ್ಳುವುದಿಲ್ಲ, ಮಾಡಬಾರದ ಕಾರ್ಯಗಳನ್ನು ನಾವು ಮಾಡುವುದಿಲ್ಲ, ಕೆಟ್ಟ ಮಾತುಗಳನ್ನು ಇತರರಿಗೆ ಹೋಗಿ ಹೇಳುವುದಿಲ್ಲ, ಅತಿಥಿಗಳಿಗೆ ಸತ್ಕಾರವನ್ನೂ ಯುವಕರಿಗೆ ಭಿಕ್ಷೆಯನ್ನೂ ಕೊಡುತ್ತೇವೆ. ಬದುಕುವ ಪರಿಯನ್ನು ಹೀಗೆ ಚಿಂತಿಸಿ ಸಂತೋಷಿಸಿದರೆ ಗಮನಿಸಿ. ತಿರುಪ್ಪಾವೈನ ಪ್ರತಿ ಪಾಶುರವೂ ಏಲೋರೆಂಬಾವಾಯ್ ಶ್ಲಾಘ್ಯವೂ ಅದ್ವಿತೀಯವೂ ಆದ ನಮ್ಮ ವ್ರತ ಸಾಧಿಸುತ್ತದೆ ಎಂಬ ಪದಗುಚ್ಛದಿಂದ ಕೊನೆಗೊಳ್ಳುತ್ತದೆ. ಮೇಲೆ ಉದ್ಧರಿಸಿರುವ ಪಾಶುರದಲ್ಲಿ ಮೊದಲು ವ್ರತ ಮಾಡಲು ಗೆಳತಿಯರಿಗೆ ಕರೆದು, ನಂತರ ಭಗವಂತನ ವೈಭವವನ್ನು ಸ್ಮರಿಸಿ, ಮುಂದಿನ ಸಾಲುಗಳಲ್ಲಿ ತಾವು ಕೈಗೊಂಡಿರುವ ಸ್ನಾನದ ವ್ರತ, ಆಹಾರ ಅಲಂಕಾರಗಳ ತ್ಯಾಗ, ಸದಾಚರಣೆಯ ಪ್ರತಿಷ್ಠೆ, ದಾನಾದಿಗಳ ನಿಷ್ಠೆಗಳನ್ನು ವಿವರಿಸಿ ಅದರಂತೆ ನಡೆದರೆ ತಮ್ಮ ವ್ರತ ಸಫಲವಾಗುವುದೆಂದು ತಿಳಿಸುತ್ತಾಳೆ. ಶ್ರೀರಾಮಾನುಜಾಚಾರ್ಯರು ದಿನಕ್ಕೆ 3 ಬಾರಿ ತಿರುಪ್ಪಾವೈಯನ್ನು ಸಂಪೂರ್ಣವಾಗಿ ಪಠಿಸುತ್ತಿದ್ದ ಕಾರಣ ಅವರಿಗೆ ತಿರುಪ್ಪಾವೈಜಿಯರ್ ಎಂಬ ಹೆಸರೂ ಉಂಟು. ತಿರುಪ್ಪಾವೈಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಅದರಲ್ಲಿ ಸಕಲ ಉಪನಿಷತ್ತುಗಳ ಸಾರವೂ ಅಡಕವಾಗಿದೆ ಎಂದು ಹೇಳುತ್ತಾರೆ. ತಿರುಪ್ಪಾವೈ ಅಲ್ಲದೆ ಆಂಡಾಳ್ 143 ಪಾಶುರಗಳನ್ನುಳ್ಳ ನಾಚ್ಚಿಯಾರ್ ತಿರುಮಳಿ ದೇವಿಯ ಶ್ರೀವಚನ ಎಂಬ ಕಾವ್ಯವನ್ನೂ ರಚಿಸಿದಳು. ಇದರಲ್ಲಿ ಸಾತ್ವಿಕ ಮತ್ತು ಆಧ್ಯಾತ್ಮಿಕ ಭಾವದ ದೇವನೊಡನೆ ತನ್ನ ವಿವಾಹವಾಗಲು ಸಹಾಯ ಮಾಡಬೇಕೆಂದು ಮನ್ಮಥನ ಮೊರೆ ಹೋಗುತ್ತಾಳೆ. ಆಂಡಾಳ್ ನಾಚ್ಚಿಯಾರ್ ತಿರುಮಳಿಯಲ್ಲಿ ಅಡಕವಾಗಿರುವ ವಾರಣಮಾಯಿರಂ 1000 ಆನೆಗಳು ಎಂಬ ಕವನದಲ್ಲಿ ಗೋದ ಭಗವಂತನೊಡನೆ ತನ್ನ ಮದುವೆಯಾಗುವ ಕನಸನ್ನು 11 ಚರಣಗಳಲ್ಲಿ ತನ್ನ ಸಖಿಗೆ ಬಣ್ಣಿಸುತ್ತಾಳೆ. ಇದರ 6ನೆಯ ಚರಣವನ್ನು ನೋಡಿ. ಜಿ.ಪಿ. ರಾಜರತ್ನಂ ಅವರು ಭಾಷಾಂತರಿಸಿದ್ದು. ಮದ್ದಳೆಯ ಹೊಡೆಯೆ ಕೆರೆ ಶಂಖಗಳನ್ನಿಂತುವುದೇ, ಸಾಲು ಮುತ್ತಿನ ಮಾಲೆ ಜೋಲ್ವ ಚಪ್ಪರದಡಿ, ನನ್ನ ಪತಿ ಮಧುಸೂದನನು ಬಂದು ಎನ್ನ ಕೈತಳವ ಪಿಡಿದಂತೆ ಕನಸನ ಕಂಡೆ ಕೆಳದೀ. ಈ ಪಾಶುರಗಳನ್ನು ಎಲ್ಲವನ್ನೂ ತೊರೆದು ಅನುಭವ ಮಂಟಕ್ಕೆ ಸೇರಲು ಕಲ್ಯಾಣಕ್ಕೆ ಬಂದಿದ್ದ ಅಕ್ಕಮಹಾದೇವಿಯನ್ನು ಅಲ್ಲಮ ಪ್ರಭುಗಳು ನಿನ್ನ ನಿಜವಾದ ಪತಿ ಯಾರು ಎಂದು ಕೇಳಿದ್ದಕ್ಕೆ ಆಕೆಯು ಉತ್ತರಿಸುವ ಈ ಕೆಳಗಿನ ವಚನಕ್ಕೆ ಹೋಲಿಸಬಹುದಲ್ಲವೇ? ಪಚ್ಚೆಯ ನೆಲಗಟ್ಟು, ಕನಕದ ತೋರಣ, ವಜ್ರದ ಕಂಬ, ಪವಳದ ಚಪ್ಪರವನಿಕ್ಕಿ ಮದುವೆಯ ಮಾಡಿದರು, ಎಮ್ಮವರೆನ್ನ ಮದುವೆಯ ಮಾಡಿದರು, ಕಂಕಣ ಕೈವಾರ ಸ್ಥಿರಸೇಸೆಯನ್ನಿಕ್ಕಿ ಚನ್ನಮಲ್ಲಿಕಾರ್ಜುನನೆಂಬ ಗಂಡಂಗೆ ಎನ್ನ ಮದುವೆಯ ಮಾಡಿದರು. ತಮಿಳುನಾಡಿನ ಶ್ರೀವೈಷ್ಣವ ಮತ್ತು ಇತರ ಸಂಪ್ರದಾಯದ ಮನೆಗಳ ಮದುವೆಗಳಲ್ಲಿ ಈಗಲೂ ವಾರಣಮಾಯಿರಂ ಅನ್ನು ಹಾಡುವ ವಾಡಿಕೆಯಿದೆ. ಗೋದೆಗೆ ಮದುವೆಯಾಗುವ ವಯಸ್ಸು ಸಮೀಪಿಸಿದಾಗ ಆಕೆಗೆ ಶ್ರೀರಂಗದ ರಂಗನಾಥನೇ ಪತಿಯೆಂದು ಪೆರಿಯಾಳ್ವಾರರಿಗೆ ಅರಿವಾಯಿತು. ಆಂಡಾಳಿಗಾದರೋ ತಾನು ರಂಗನಾಥನವಳು ಮಾತ್ರ,
ಬೇರೆ ಯಾರ ವಧುವೂ ಅಲ್ಲ ಎಂದು ಎಂದೋ ತಿಳಿದಿತ್ತು. ಪಾಂಡ್ಯದ ರಾಜ ವಲ್ಲಭದೇವನಿಗೂ ಭಗವಂತನು ಗೋಚರಿಸಿ ಪೆರಿಯಾಳ್ವಾರರನ್ನೂ ಆಂಡಾಳನ್ನು ವೈಭವದಿಂದ ಶ್ರೀರಂಗಕ್ಕೆ ಕರೆತರಬೇಕೆಂದು ಅಪ್ಪಣೆ ಮಾಡಿದನಂತೆ. ಅದರಂತೆ ಅವಳನ್ನು ಶ್ರೀರಂಗಕ್ಕೆ ಸಂಭ್ರಮದಿಂದ ತಂದರು. ಅವಳು ಅಲ್ಲೇ ಭಗವಂತನ ಸಾನ್ನಿಧ್ಯವನ್ನು ಸೇರಿದಳು. ಮುಡಿದ ಹೂವನ್ನು ಅರ್ಪಿಸಿದವಳು ಎಂಬುದರ ಸಂಸ್ಕೃತ ರೂಪಾಂತರ ಆಮುಕ್ತ ಮಾಲ್ಯದ ವಿಜಯನಗರ ಸಾಮ್ರಾಟ ಶ್ರೀ ಕೃಷ್ಣದೇವರಾಯರು ಇದೇ ಹೆಸರಿನ ಒಂದು ತೆಲುಗು ಕಾವ್ಯವನ್ನು ರಚಿಸಿದ್ದಾರೆ. ಈ ಕಾವ್ಯದ ಮುಖ್ಯ ಭಾಗ ವಿಷ್ಣುಚಿತ್ತ ಪೆರಿಯಾಳ್ವಾರ್ ಮತ್ತು ಆಂಡಾಳರ ಕಥೆಯೇ ಎಂಬುದು ಸ್ವವಿದಿತ. ಉಯ್ಯಕ್ಕೊಂಡಾರ್ ಪುಂಡರೀಕಾಕ್ಷ ಎಂಬ ಮುನಿಗಳು ಆಂಡಾಳನ್ನು ಕುರಿತು ಈ ತನಿಯನ್ ಅನ್ನು ಬರೆದರು. ಅನ್ನಮಯಲ್ ಪುದುವೈ ಆಂಡಾಳ್ ಅರಂಗರ್ಕು ಪನ್ನುತ್ತಿರುಪ್ಪಾವೈ ಪಲ್ಪದಿಯಂ ಇನ್ನಿಶಯ್ಯಾಲ್ ಪಾಡಿಕೊಡುತ್ತಾಳೈ ನರ್ಪಾ ಮಾಲೈ ಪೂಮಾಲೈ ಶೂಡಿಕೊಡುತ್ತಾಳೈ ಚೊಲ್ಲು. ಹಂಸಗಳು ಆಡುವ ಬಯಲುಳ್ಳ ಶ್ರೀವಿಲ್ಲಿಪುತ್ತೂರಿನ ಗೋದಾದೇವಿಯು 2 ಮಾಲೆಗಳನ್ನು ರಚಿಸಿದಳು. ಒಂದು ತನ್ನ ಇಂಪಾದ ಧ್ವನಿಯಿಂದ ಹಾಡಿ ರಂಗನಾಥನಿಗೆ ಅರ್ಪಿಸಿದ ಹಲವು ಪದ್ಯಗಳ ತಿರುಪಾವೈ, ಇನ್ನೊಂದು ವಟಪತ್ರಶಾಹಿಗೆ ತಾನು ಮುಡಿದುಕೊಟ್ಟ ಹುಮಾಲೆ. ನಾಲಿಗೆಯೇ ಆ ದೇವಿಯನ್ನು ಕುರಿತು ಹಾಡು. ಪರಮಾತ್ಮನನ್ನೇ ಪತಿಯಾಗಿ ವರಿಸಿದ ಅಕ್ಕಮಹಾದೇವಿಗೂ ಮೀರಾಬಾಯಿಗೂ ಆಂಡಾಳನ್ನು ಹೋಲಿಸಬಹುದೇನೋ. ಆದರೆ ಅವರಿಬ್ಬರೂ ವಿವಾಹವಾಗಿದ್ದು ಅನಂತರ ಗಂಡನನ್ನು ತೊರೆದವರು. ಆಂಡಾಳ್ ಮದುವೆಯಾಗದ ಕನ್ಯೆ. ತಾನು ರುಚಿ ನೋಡಿದ ನಂತರ ಹಣ್ಣುಗಳನ್ನು ಶ್ರೀರಾಮನಿಗೆ ಅರ್ಪಿಸಿದ ಶಬರಿಗೆ ಹೋಲಿಸಬಹುದೆಂದರೆ, ಶಬರಿಗೆ ರಾಮನ ದರ್ಶನವಾದಾಗ ಅವಳು ಅಪಾರ ವಯಸ್ಸಿನ ಮುದುಕಿ. ಗೋದೆಯು ರಂಗನಾಥನನ್ನು ಸೇರಿದಾಗ ಅವಳ ವಯಸ್ಸು ಪ್ರಾಯಶಃ ಕೇವಲ 15. ಪುನೀತವತಿ ಅಥವಾ ಕಾರಿಕಾಲಮ್ಮೆ ಪೀಠಿಕೆ ತಮಿಳುನಾಡಿನ 63 ಪ್ರಾಚೀನ ಶಿವಭಕ್ತರನ್ನು ಒಟ್ಟಾಗಿ ನಾಯನ್ಮಾರರು ಎಂದು ಕರೆಯುತ್ತಾರೆ. ಇವರೆಲ್ಲರೂ ಕ್ರಿಸ್ತಪೂರ್ವದಿಂದ ಕ್ರಿಸ್ತಶಕ 9ನೇ ಶತಮಾನದ ಅವಧಿಯಲ್ಲಿ ಜೀವಿಸಿದ್ದವರು ಎಂದು ನಂಬಿಕೆ. ಎಂದರೆ ಇವರು ವೈಷ್ಣವ ಭಕ್ತರಾದ ಆಳ್ವಾರುಗಳ ಸಮಕಾಲೀನರಾಗಿದ್ದರು. ಆಳ್ವಾರುಗಳ ರಚನೆಗಳಂತೆಯೇ ನಾಯನ್ಮಾರರ ಕೃತಿಗಳೂ ತಮಿಳಿನಲ್ಲೇ ಇವೆ. 11ನೇ ಶತಮಾನದಿಂದ ಈಚೆಗೆ ಪ್ರಸಿದ್ಧಿಗೆ ಬಂದ ವೀರಶೈವರು ಈ ಹಳೆಯ ಕಾಲದ ಶಿವಭಕ್ತರನ್ನು ಆದ್ಯರು, ಪ್ರಮಥರು ಅಥವಾ ಪುರಾತನರು ಎಂದು ಗೌರವಿಸುತ್ತಾರೆ. ಪುರಾತನರಿಗೂ ಅನಂತರ ಬಂದ ವೀರಶೈವರಿಗೂ ಇರುವ ಒಂದು ಮುಖ್ಯ ವ್ಯತ್ಯಾಸವೆಂದರೆ, ವೀರಶೈವರು ಸ್ಥಾವರ ಮತ್ತು ಜಂಗಮ 2 ಬಗೆಯ ಲಿಂಗಗಳನ್ನೂ ಪೂಜಿಸುವವರು. ಪುರಾತನರು ಪೂಜಿಸುತ್ತಿದ್ದುದು ಸಾಮಾನ್ಯವಾಗಿ ಸ್ಥಾವರ ಲಿಂಗವನ್ನು ಮಾತ್ರ. ಆದರೆ ಇದಕ್ಕೂ ಕೆಲವು ಅಪವಾದಗಳಿವೆ. ಆಳ್ವಾರರಿಗೂ ನಾಯನ್ಮಾರರಿಗೂ ಸಲ್ಲುವ ಒಂದು ಮುಖ್ಯ ಅಂಶವೆಂದರೆ, ಇಬ್ಬರೂ ಭಕ್ತಿ ಮಾರ್ಗವೇ ಮುಕ್ತಿಗೆ ದಾರಿ ಎಂದು ಒತ್ತಿ ತಿಳಿಸಿದರು. ಭಾರತದ ಆದ್ಯಂತ ಭಕ್ತಿ ಮಾರ್ಗವು ಜನಪ್ರಿಯವಾಗುವುದಕ್ಕೆ ಆಳ್ವಾರುಗಳು ಮತ್ತು ನಾಯನ್ಮಾರರೇ ಮೂಲ ಕಾರಣ ಎಂದರೆ ಅತಿಶಯೋಕ್ತಿಯಾಗಲಾರದು. ಆಳ್ವಾರುಗಳಂತೆಯೇ ನಾಯನ್ಮಾರರೂ ವಿವಿಧ ಜಾತಿಗಳಿಗೆ ಸೇರಿದವರು. ಅವರಲ್ಲಿ ಗಂಡಸರೂ ಇದ್ದರು, ಹೆಂಗಸರೂ ಇದ್ದರು. ನಮ್ಮ ಕಥಾನಾಯಿಕೆಯು 3 ಸ್ತ್ರೀ ನಾಯನ್ಮಾರರುಗಳಲ್ಲಿ ಒಬ್ಬಳು. ಈ ಪ್ರಾಚೀನ ಶಿವಭಕ್ತರು ರಚಿಸಿದ ಸ್ತೋತ್ರಗಳು ಮತ್ತು ಇತರ ಸಾಹಿತ್ಯ ತಿರುಮುರೈ ಎಂದು 12 ಭಾಗಗಳಲ್ಲಿ ಸಂಗ್ರಹಿಸಲಾಗಿದೆ. ಇವನ್ನು ವೈಷ್ಣವರ 4000 ದಿವ್ಯ ಪ್ರಬಂಧಗಳಿಗೆ ಹೋಲಿಸಬಹುದು. ದಿವ್ಯ ಪ್ರಬಂಧಗಳನ್ನು ಮೊದಲು ಸಂಪಾದಿಸಿದವರು ನಾಥಮುನಿ ಎಂಬ ಸಂತರು.
ಇದರಂತೆಯೇ ತಿರುಮುರೈಗಳನ್ನು ಸಂಕಲಿಸಿ ಸಂಪಾದಿಸಿದವರು ನಂಬಿಯಾಂಡಾನ್ ನಂಬಿ ಎಂಬ ಮಹಾತ್ಮರು. ಮೊದಲ 7 ತಿರುಮಲೈಗಳಲ್ಲಿ ನಾಯನ್ಮಾರರುಗಳಲ್ಲಿ ಅತ್ಯಂತ ಪ್ರಮುಖರಾದ ತಿರುಜ್ಞಾನ ಸಂಬಂಧರ್, ತಿರುನಾವುಕ್ಕರಸು ಇವರನ್ನು ಅಪ್ಪರ್ ಅಥವಾ ವಾಗೀಶರು ಎಂದೂ ಕರೆಯುತ್ತಾರೆ. ಮತ್ತು ಸುಂದರಮೂರ್ತಿಗಳು ರಚಿಸಿದ ಸ್ತೋತ್ರಗಳಿವೆ. ಈ 7 ತಿರುಮುರೈಗಳನ್ನು ಒಟ್ಟಾಗಿ ತೇವಾರಂ ಎಂದು ಕರೆಯುತ್ತಾರೆ. ತಿರುವಾಚಕಂ ಎಂದು ಹೆಸರಾದ 8ನೇ ತಿರುಮುರೈಯನ್ನು ರಚಿಸಿದವರು ಮಾಣಿಕ್ಯವಾಚಕರು. ಅನೇಕರ ರಚನೆಗಳಿಂದ ಕೂಡಿದ ತಿರುವಿಷೈ ಅಪ್ಪ ಎಂಬುದು 9ನೇ ಭಾಗ. ತಿರುಮಂದಿರಂ ಎಂಬ 10ನೆಯ ತಿರುಮುರೈ ಅನ್ನು ಕರುಣಿಸಿದವರು ತಿರುಮೂಲರ್ ನಾಯನಾರರು. 11ನೆಯ ತಿರುಮುರೈನಲ್ಲಿ ಪುನೀತವತಿಯವರ ಮತ್ತು ಇತರರ ರಚನೆಗಳಿವೆ. 12ನೆಯ ಭಾಗವೇ ಪೆರಿಯ ಪುರಾಣಂ. ಇದನ್ನು ಬರೆದವರು ಸೆಕ್ಕೀಳಾರ್. ಈ ಭಾಗದಲ್ಲಿ ಎಲ್ಲ ನಾಯನ್ಮಾರರ ಚರಿತ್ರೆಗಳಿವೆ. ಮಾಣಿಕ್ಯವಾಚಕರು ಸೆಕ್ಕೀಳಾರರು 63 ನಾಯನ್ಮಾರರುಗಳ ಪಂಕ್ತಿಯಲ್ಲಿ ಸೇರಿಲ್ಲ ಎಂಬುದನ್ನು ಗಮನಿಸಬೇಕು. ನಾಲಾಯಿರ ಪ್ರಬಂಧದಲ್ಲಿ ಎಲ್ಲ 12 ಆಳ್ವಾರುಗಳ ರಚನೆಗಳೂ ಇವೆ. ಕೆಲವರ ಕೊಡುಗೆ ಹೆಚ್ಚು, ಕೆಲವರದು ಕಡಿಮೆ. ಆದರೆ ತಿರುಮರೈಗಳಲ್ಲಿ 7 ನಾಯನ್ಮಾರರುಗಳ ಮತ್ತು ಇತರ ಶಿವಭಕ್ತರುಗಳ ಕೃತಿಗಳು ಮಾತ್ರ ಅಡಕವಾಗಿವೆ. ಉಳಿದ 56 ನಾಯನ್ಮಾರರನ್ನು ಮೂಕ ನಾಯನ್ಮಾರರು ಎಂದು ಕರೆಯುವ ವಾಡಿಕೆ ಇದೆ. ಪುನೀತವತಿಯ ಕಥೆ. ಸಮುದ್ರ ತೀರದಲ್ಲಿರುವ ಕಾರೈಕಲ್ ಎಂಬ ನಗರದಲ್ಲಿ ಧನದತ್ತನೆಂಬ ಶ್ರೀಮಂತ ವರ್ತಕನಿದ್ದನು. ಅವನು ಅವನ ಪತ್ನಿಯೂ ಧರ್ಮಿಷ್ಠರು, ಗುಣಶೀಲರು. ಇವರು ವೈಶ್ಯ ಜಾತಿಗೆ ಸೇರಿದ ನಗರ್ತರು ಎಂಬ ಸಮುದಾಯದವರು. ಅನೇಕ ವರ್ಷಗಳು ದೇವತಾ ಪೂಜೆ ಮಾಡಿ ಬೇಡಿಕೊಂಡ ಫಲವಾಗಿ ಅವರಿಗೆ ಒಂದು ಹೆಣ್ಣು ಮಗುವಾಯಿತು. ಅವಳನ್ನು ಪುನೀತವತಿ ಎಂದು ಕರೆದರು. ಹುಡುಗಿ ಸುಂದರಿಯಾಗಿ ಒಳ್ಳೆಯ ನಡತೆಯುಳ್ಳವಳಾಗಿ ಬೆಳೆದಳು. ಅವಳಿಗೆ ನಾಗಪಟ್ಟಣದಲ್ಲಿದ್ದ ಪರಮದತ್ತನೆಂಬ ಐಶ್ವರ್ಯವಂತ ಯುವಕನೊಂದಿಗೆ ಮದುವೆ ಮಾಡಿದರು. ಪರಮದತ್ತನು ಬೇರೆ ಊರಿನವನಾದರೂ ಅವನನ್ನು ಕಾರೈಕಲ್ನಲ್ಲೇ ನೆಲೆಸುವಂತೆ ಪುನೀತವತಿಯ ತಂದೆ ತಾಯಿಯರು ಬೇಡಿಕೊಂಡರು. ಏಕೆಂದರೆ ಅವರು ತಮ್ಮ ಪ್ರೀತಿಯ ಕುವರಿಯನ್ನು ಒಂದು ಕ್ಷಣವೂ ಅಗಲಿ ಇರಲಾರರು. ಪರಮದತ್ತನು ಇದಕ್ಕೆ ಸಮ್ಮತಿಸಿದನು. ಹೊಸ ದಂಪತಿಗಳು ಸುಖವಾಗಿ ಬಾಳುತ್ತಿದ್ದರು. ಒಂದು ದಿನ ಪರಮದತ್ತನು ತನ್ನ ಅಂಗಡಿಯಿಂದ 2 ಮಾವಿನ ಹಣ್ಣುಗಳನ್ನು ಮನೆಯಲ್ಲಿದ್ದ ಪುನೀತವತಿಗೆ ಕಳುಹಿಸಿದನು. ಅವಳು ಗಂಡನು ಮಧ್ಯಾಹ್ನದ ಊಟಕ್ಕೆ ಬಂದಾಗ ಅವನಿಗೆ ಕೊಡುವುದೆಂದು ಈ ಹಣ್ಣುಗಳನ್ನು ಒಂದು ಕಡೆ ಭದ್ರವಾಗಿ ಇಟ್ಟಳು. ಅಷ್ಟರಲ್ಲಿ ಒಬ್ಬ ಶಿವಯೋಗಿಯು ಮನೆಯ ಬಾಗಿಲಿಗೆ ಬಂದು ಭಿಕ್ಷೆ ಬೇಡಿದನು. ಊಟ ಇನ್ನೂ ಸಿದ್ಧವಾಗಿಲ್ಲದ್ದರಿಂದ 2ರಲ್ಲಿ 1 ಹಣ್ಣನ್ನು ಆತನಿಗೆ ಕೊಟ್ಟುಬಿಟ್ಟಳು. ಯೋಗಿಯು ಹೊರಟು ಹೋದನು. ಪತಿಯು ಮಧ್ಯಾಹ್ನ ಮನೆಗೆ ಬಂದಾಗ ಪುನೀತವತಿಯು 2ನೆಯ ಹಣ್ಣನ್ನು ಅವನಿಗೆ ನೀಡಿದಳು. ಅದು ತುಂಬಾ ಸಿಹಿಯಾಗಿತ್ತು. ಅದಕ್ಕೆ ಇನ್ನೊಂದು ಹಣ್ಣನ್ನೂ ಕೊಡು ಎಂದು ಕೇಳಿದನು. ಏನು ಮಾಡುವುದೆಂದು ತೋಚದ ಆ ಪತಿವ್ರತೆಯು ಪರಮೇಶ್ವರನನ್ನೇ ಪ್ರಾರ್ಥಿಸಿದಳು. ಪವಾಡವೆಂಬಂತೆ ಒಂದು ಹಣ್ಣು ಆಕೆಯ ಕೈಯಲ್ಲಿ ಬಿತ್ತು. ಅದನ್ನು ಸಡಗರದಿಂದ ತೆಗೆದುಕೊಂಡು ಹೋಗಿ ಗಂಡನಿಗೆ ಇತ್ತಳು. ಆ ಹಣ್ಣು ಮೊದಲನೆಯದಕ್ಕಿಂತಲೂ ಬಹು ಸಿಹಿಯಾಗಿದ್ದ ಕಾರಣ ಪರಮದತ್ತನು ಅದು ತಾನು ಕಳುಹಿಸಿದ್ದ ಹಣ್ಣುಗಳಲ್ಲಿ ಒಂದಲ್ಲ ಎಂದು ತಿಳಿದು, ಇದು ಎಲ್ಲಿಂದ ಬಂತು, ನಿಜ ಹೇಳು ಎಂದು ಹೆಂಡತಿಯನ್ನು ಪ್ರಶ್ನಿಸಿದನು. ಪುನೀತವತಿಯು ನಡೆದದ್ದನ್ನು ಯಥಾರ್ಥವಾಗಿ ತಿಳಿಸಿದರೂ ಅವನು ಅವಳನ್ನು ನಂಬದೆ, ನೀನು ಹೇಳಿದ್ದು ನಿಜವಾಗಿದ್ದರೆ ನನಗೆ ಇದೇ ರೀತಿ ಮತ್ತೊಂದು ಹಣ್ಣನ್ನು ತರಿಸಿಕೊಡು ಎಂದು ಗದರಿಸಿದನು. ಮತ್ತೆ ಆಕೆ ಒಳಕ್ಕೆ ಹೋಗಿ ಶಿವನನ್ನು ಪ್ರಾರ್ಥಿಸಿದಳು. ಏನಾಶ್ಚರ್ಯ, ಮತ್ತೊಂದು ಹಣ್ಣು ಆಕೆಯ ಕೈಯಲ್ಲಿ ಗೋಚರಿಸಿತು.
ಅದನ್ನೂ ತಂದು ಗಂಡನ ಕೈಗಿತ್ತಳು. ಆದರೆ ಅವನು ಅದನ್ನು ಮುಟ್ಟಿದೊಡನೆ ಅದು ಅದೃಶ್ಯವಾಯಿತು. ಆ ಕ್ಷಣದಲ್ಲಿ ಪರಮದತ್ತನಿಗೆ ಈ ಪುನೀತವತಿ ಬರಿಯ ಮಾನವಳಲ್ಲ, ದೇವತೆಯೇ ಇರಬೇಕು ಎಂದು ಅರಿವಾಯಿತು. ಅದು ಕಾರಣ ಅವಳು ಪರಮಾತ್ಮನಿಗೆ ಸತಿಯಾಗಿರಬೇಕೇ ವಿನಃ ತನ್ನಂಥ ಮನುಜನಿಗಲ್ಲ ಎಂದೂ ತಿಳಿಯಿತು. ಆಗ ಅವನು ಏನೂ ಹೇಳಲಿಲ್ಲ. ಅವನು ಮನೆಯನ್ನೂ ಸದ್ಯಕ್ಕೆ ಬಿಟ್ಟು ಹೋಗಲಿಲ್ಲ. ಆದರೆ ಅಂದಿನಿಂದ ಆಕೆಯನ್ನು ತನ್ನ ಹೆಂಡತಿ ಎಂದೂ ಪರಿಗಣಿಸಲಿಲ್ಲ. ಇದಾದ ಕೆಲವು ದಿನಗಳ ನಂತರ ಪರಮದತ್ತನು ಕಾರೈಕಲ್ ನಗರವನ್ನು ತೊರೆದು ಒಂದು ಹಡಗಿನಲ್ಲಿ ವ್ಯಾಪಾರದ ಸರಕುಗಳನ್ನು ತುಂಬಿಸಿಕೊಂಡು ದೂರ ದೇಶಕ್ಕೆ ಹೋದನು. ಅಲ್ಲಿ ಅಪಾರ ಹಣ ಗಳಿಸಿ ಹಿಂದಿರುಗಿ ಪಾಂಡ್ಯ ರಾಜ್ಯದ ಬೇರೊಂದು ಊರಿನಲ್ಲಿ ನೆಲೆಸಿದನು. ಅಲ್ಲಿಯೂ ಒಬ್ಬ ವೈಶ್ಯ ಕನ್ಯೆಯನ್ನು ಮದುವೆಯಾದನು. ಅವರಿಗೆ ಒಂದು ಹೆಣ್ಣು ಮಗುವಿನ ಜನನವಾಯಿತು. ತನ್ನ ಮೊದಲನೆಯ ಹೆಂಡತಿಯ ಮೇಲಿನ ಗೌರವದಿಂದ ಆ ಮಗುವಿಗೂ ಪುನೀತವತಿ ಎಂದು ಹೆಸರಿಟ್ಟಳು. ಸ್ವಲ್ಪ ದಿನಗಳಲ್ಲೇ ಮೊದಲನೆಯ ಪುನೀತವತಿಯ ತಂದೆ ತಾಯಿಗಳಿಗೆ ಪರಮದತ್ತನ ಸಮಾಚಾರ ತಿಳಿಯಿತು. ಅವರು ಬಂಧುಗಳೊಡನೆ ಪುನೀತವತಿಯನ್ನು ಧರ್ಮದತ್ತನಿರುವ ಊರಿಗೆ ಕರೆದುಕೊಂಡು ಹೋದರು. ಅವನಿಗೆ ಛೀಮಾರಿ ಹಾಕಲೆಂದು. ಅವನು ಬಹಳ ವ್ಯಾಕುಲನಾಗಿ ತನ್ನ ಹೊಸ ಹೆಂಡತಿ ಮತ್ತು ಮಗುವಿನೊಡನೆ ಧಾವಿಸಿ ಪುನೀತವತಿಯ ಪಾದಗಳಿಗೆ ಎರಗಿದನು. ಆಗ ಅಲ್ಲಿದ್ದವರು, ಗಂಡನಾದವನು ಹೆಂಡತಿಯ ಪಾದಕ್ಕೆ ಎರಗುವುದು ಎಲ್ಲಾದರೂ ಉಂಟೇ ಎಂದು ಅವನನ್ನು ಹೀಯಾಳಿಸಿದರು. ಆದರೆ ಅವನು ತಾನು ಈಗ ಜೀವಸಹಿತ ಉಳಿದಿರುವುದೇ ತನ್ನ ಮೊದಲ ಹೆಂಡತಿಯ ಕೃಪೆಯಿಂದ, ಅದಕ್ಕೆ ತನ್ನ ಮಗಳಿಗೂ ಆಕೆಯ ಹೆಸರನ್ನೇ ಇಟ್ಟಿದ್ದೇನೆ. ಅದೂ ಅಲ್ಲದೆ ತನ್ನ ಮೊದಲ ಪತ್ನಿ ಮಾನವ ಮಾತ್ರಳಲ್ಲ, ಒಬ್ಬ ದೇವತೆ. ಅವಳನ್ನು ಹೆಂಡತಿಯಂತೆ ಕಾಣುವುದು ಅಪಚಾರ. ದೇವರೇ ಅವಳಿಗೆ ಸಮನಾದ ಯಜಮಾನ ಎಂದು ವಿವರಿಸಿದನು. ಇದೆಲ್ಲವನ್ನೂ ಕೇಳಿದ ಕೂಡಲೇ ಪುನೀತವತಿಗೆ ಯಾವ ಗಂಡನಿಗೋಸ್ಕರ ತನ್ನ ಸೌಂದರ್ಯ ಯೌವನಗಳು ಇದ್ದವೋ ಅವೆಲ್ಲವೂ ಈಗ ನಿರರ್ಥಕ ಎಂದು ಅರಿವಾಯಿತು. ತನ್ನ ರೂಪಲಾವಣ್ಯಗಳೆಲ್ಲವೂ ನಾಶವಾದರೆ ದೇವರನ್ನು ಏಕಾಗ್ರಚಿತ್ತದಿಂದ ಭಜಿಸಬಹುದೆಂದು ಅದೇ ರೀತಿ ಭಗವಂತನನ್ನು ಬೇಡಿಕೊಂಡಳು. ಆಗ ಅವಳ ಕೋರಿಕೆ ಫಲಿಸಿತು. ಚೆಲುವಿನ ಹೆಂಗಸು ಒಮ್ಮೆಲೇ ಬರಿಯ ಮೂಳೆ ಚಕ್ಕಳದ ಪ್ರೇತದಂತಾದಳು. ಆ ಸಮಯದಲ್ಲಿ ಆಕೆ ತಾನು ಶಿವನ ಚರಣಕಮಲಗಳನ್ನು ಅರ್ಚಿಸುವ ಗಣಗಳಲ್ಲಿ ಒಂದಾದೆ ಎಂದು ಸೂಚಿಸುವ ಅರ್ಪುದತ್ ತಿರುವಂತಾದಿ ಎಂಬ ಸ್ತುತಿಯನ್ನು ರಚಿಸಿದಳಂತೆ. ಅವಳಿಗಿದ್ದ ಮೊದಲ ಆಕಾಂಕ್ಷೆ ಕೈಲಾಸಕ್ಕೆ ಹೋಗಿ ಉಮಾಮಹೇಶ್ವರನನ್ನು ಕಣ್ಣಾರೆ ಕಾಣುವುದು. ಒಡನೆಯೇ ಉತ್ತರಾಭಿಮುಖವಾಗಿ ಹೊರಟಳು. ಕೈಲಾಸ ಪರ್ವತವನ್ನು ಸಮೀಪಿಸಿದಾಗ ಅದನ್ನು ಪಾದಗಳಿಂದ ಹತ್ತಿ ಅಪವಿತ್ರಗೊಳಿಸಲು ಅವಳಿಗೆ ಮನಸ್ಸಾಗಲಿಲ್ಲ. ತಲೆ ಕೆಳಕಾಗಿ ಕೈ ಊರಿಕೊಂಡು ಬೆಟ್ಟವನ್ನು ಹತ್ತತೊಡಗಿದಳು. ಪಾರ್ವತಿ ಇದನ್ನು ಕಂಡು, ಸ್ವಾಮಿ, ನಮ್ಮನ್ನು ನೋಡಲು ಈ ವಿಚಿತ್ರ ರೀತಿಯಲ್ಲಿ ಬರುತ್ತಿರುವ ಈ ಹೆಂಗಸು ಯಾರು ಎಂದು ಶಿವನನ್ನು ಪ್ರಶ್ನಿಸಿದಳು. ಆಗ ಶಿವನು, ನಮ್ಮನ್ನು ನೋಡುವುದಕ್ಕಾಗಿಯೇ ಅವಳು ಹೀಗಾಗಿದ್ದಾಳೆ, ನಿಜಕ್ಕೂ ಅವಳೇ ನನ್ನ ತಾಯಿ ಎಂದು ಉತ್ತರಿಸಿದನು. ಅಂದಿನಿಂದ ಪುನೀತವತಿಗೆ ಕಾರೈಕಲ್ ಅಮ್ಮನವರು ಎಂದೇ ಹೆಸರಾಯಿತು. ಕೊನೆಗೂ ದೇವದಂಪತಿಗಳ ದರ್ಶನವಾದಾಗ ಶಿವನು ಆಕೆಯನ್ನು ಏನು ವರಬೇಕು ಎಂದು ಕೇಳಿದನು. ಅವಳ ಉತ್ತರ, ನನಗೆ ಪುನರ್ಜನ್ಮ ಆಗಕೂಡದು, ಹಾಗೇನಾದರೂ ಆದರೆ ನಿನ್ನನ್ನು ಮಾತ್ರ ಮರೆಯಕೂಡದು, ನಿನ್ನ ಗುಣಗಾನವನ್ನೇ ಮಾಡುತ್ತಿರಬೇಕು ಮತ್ತು ನೀನು ತಾಂಡವ ನೃತ್ಯ ಮಾಡುತ್ತಿರುವಾಗ ನಿನ್ನ ಪಾದಗಳ ಬಳಿ ನಾನು ನಿಂತಿರಬೇಕು. ಶಿವನು ಆಕೆಗೆ ಅಲಂಕಾಡು ಎಂಬ ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತನ್ನ ನೃತ್ಯವನ್ನು ವೀಕ್ಷಿಸಬೇಕೆಂದು ತಿಳಿಸಿದನು. ಅಂತೆಯೇ ಅವಳು ತನ್ನ ಕೊನೆಯ ದಿನಗಳನ್ನು ಕಳೆಯಲು ಅಲಂಕಾಡುಗೆ ಹಿಂದಿರುಗಿದಳು. ಅಲ್ಲಿ ಶಿವತಾಂಡವ ನೃತ್ಯವನ್ನು ದರ್ಶಿಸಿದ ನಂತರ
ತಿರುವಲಂಕಾಟ್ಟು ಮೂತ್ತ ಪಧಿಕಂ ಎಂಬ ಸ್ತೋತ್ರವನ್ನು ರಚಿಸಿದಳು. ಪಧಿಕ ಎಂಬ ಛಂದಸ್ಸಿನಲ್ಲಿ. ಈಕೆಯೇ ಮೊದಲ ಕೃತಿಯನ್ನು ರಚಿಸಿದ್ದರಿಂದ ಇದಕ್ಕೆ ಮೂತ್ತ ಪಧಿಕಂ ಎಂದು ಹೆಸರು. 15ನೆಯ ಶತಮಾನದಲ್ಲಿ ಆಗಿಹೋದ ಅಪ್ರತಿಮ ಶಿವಭಕ್ತರೂ ಕನ್ನಡದ ಕವಿಗಳೂ ಆಗಿದ್ದ ನಿಜಗುಣ ಶಿವಯೋಗಿಗಳು 63 ಪುರಾತನರ ಕಥೆಗಳನ್ನೂ ಒಂದೊಂದು ತ್ರಿಪದಿಯಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಕನ್ನಡದಲ್ಲಿ ಕಾರಿಕಾಲಮ್ಮೆ ಎಂದು ಹೆಸರಿರುವ ಪುನೀತವತಿಯನ್ನು ಕುರಿತು ಈ ತ್ರಿಪದಿ. ನೇರಿತಃ ಶರಣ ಸಂಚಾರ ಮಾರ್ಗದೊಳು ಸುವಿಚಾರದೆಂದಿಡಿದು ನಿಂತರೆ ತಲೆಯೊಡು ನಡೆದ ಕಾರಿಕಾಲಮ್ಮೆ ಪೊರೆಯನ್ನ. ಕೊನೆಯ ಮಾತು. ಪುನೀತವತಿ ಅಸಾಧಾರಣ ಶಿವಭಕ್ತಳು ಎಂಬಲ್ಲಿ 2 ಮಾತಿಲ್ಲ. ಆದರೆ ಆಕೆಯನ್ನು ಆಂಡಾಳ್, ಅಕ್ಕಮಹಾದೇವಿ ಅಥವಾ ಮೀರಾಬಾಯಿಯವರೊಂದಿಗೆ ಹೋಲಿಸಲಾಗದು. ಏಕೆಂದರೆ ಈ ಮೂವರೂ ಚಿಕ್ಕಂದಿನಿಂದಲೇ ಪರಮಾತ್ಮನೇ ತನ್ನ ಪತಿ ಎಂದು ನಂಬಿದವರು. ಪತಿವ್ರತೆಯಾದ ಪುನೀತವತಿಗಾದರೋ ಅವಳ ಗಂಡನೇ ಸರ್ವಸ್ವವಾಗಿದ್ದನು. ಅವಳು ದೇವರ ಪತ್ನಿಯಾಗಲು ಮಾತ್ರ ತಕ್ಕವಳು ಎಂದು ಘೋಷಿಸಿದವನು ಆಕೆಯ ಪತಿಯೇ. ಕೊನೆಗೆ ಪರಮೇಶ್ವರನೇ ಆಕೆ ತನ್ನ ತಾಯಿಯಂತೆ ಎಂದು ಉದ್ಗರಿಸಿದನು. ತಂದೆ ತಾಯಿ ಇಲ್ಲದ ಅನಾಥನೆಂದು ಎಲ್ಲರೂ ಪರಿಗಣಿಸುತ್ತಿದ್ದ ಶಿವನಿಗೂ ಒಬ್ಬ ತಾಯಿ ದೊರಕಿದಳು. ಪುನೀತವತಿಯ ಕಥೆಯನ್ನು ಕೇಳಿದಾಗ ಬ್ರಿಜಿಟ್ ಎಂಬ ಐರ್ಲೆಂಡ್ನ ಸನ್ಯಾಸಿನಿಯ ನೆನಪಾಗುತ್ತದೆ. ಈಕೆ ಕ್ರಿಸ್ತಶಕ 7ನೆಯ ಶತಮಾನದವಳು. ಅನುಪಮ ಸುಂದರಿಯಾಗಿದ್ದಳಂತೆ. ಅದಕ್ಕೆ ಅವಳನ್ನು ಮದುವೆಯಾಗಲು ಅನೇಕ ಪ್ರಸ್ತಾವಗಳು ಬಂದಿದ್ದವು. ಆದರೆ ಆಕೆ ದೇವನೇ ತನ್ನ ಪತಿ ಎಂದು ತಿಳಿದು ಯಾವ ಮಾನವನನ್ನೂ ಮದುವೆಯಾಗಲು ಬಯಸಲಿಲ್ಲ. ಬದಲಿಗೆ ತನ್ನ ರೂಪವೇ ಎಲ್ಲ ಆಕರ್ಷಣೆಗೆ ಕಾರಣ ಎಂದು ತಿಳಿದು ತಾನು ಕುರೂಪಿಯಾಗಬೇಕೆಂದು ದೇವನಲ್ಲಿ ಮೊರೆ ಇಟ್ಟಳಂತೆ. ಅವಳ ಕೋರಿಕೆ ಫಲಿಸಿತು. ಮುಂದೆ ಅವಳು ಸ್ವರೂಪವನ್ನು ಪಡೆದದ್ದು ಸನ್ಯಾಸತ್ವದ ದೀಕ್ಷೆ ತೆಗೆದುಕೊಂಡ ಮೇಲೆಯೇ. ಅಕ್ಕಮಹಾದೇವಿ. ಅನಂತರ ಅಲ್ಲಿಂದ ಹೊರಟು ಅಲ್ಲಮಪ್ರಭು, ಬಸವಣ್ಣ ಮುಂತಾದ ಶಿವಶರಣರು ನೆಲೆಸಿ ಬೋಧಿಸುತ್ತಿದ್ದ ಕಲ್ಯಾಣದ ಅನುಭವ ಮಂಟಪವನ್ನು ಸೇರಿದಳು. ಅಲ್ಲಿ ಅಲ್ಲಮಪ್ರಭು ಅವಳನ್ನು ನಿನ್ನ ಪತಿ ಯಾರು, ಎಲ್ಲವನ್ನೂ ತೊರೆದವಳಿಗೆ ಕೂದಲಿನ ಹೊದ್ದಿಕೆ ಏಕೆ ಎಂದು ಮುಂತಾಗಿ ಕಠಿಣವಾಗಿ ಪರೀಕ್ಷಿಸಿದರು. ಅಕ್ಕನ ಉತ್ತರಗಳಿಗೆ ಸುದೀರ್ಘ ಸಂವಾದದ ನಂತರ ಪ್ರಭುಗಳಿಗೆ ಆಕೆಯ ಹಿರಿಮೆ ಅರ್ಥವಾಯಿತು. ಇದು ಲೇಸಾಯಿತು ಎಂದು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಪಾರ್ವತಿಯ ಸಾತ್ವಿಕ ಅಂಶದ ಗೆಲುವಾಯಿತು. ಚನ್ನಬಸವಣ್ಣನವರು, ಸಿದ್ದರಾಮಯ್ಯ, ಅಣ್ಣ ಬಸವಣ್ಣನವರು ಮತ್ತು ಪರೀಕ್ಷೆ ಮಾಡಿದ ಪ್ರಭುದೇವರೇ ಆಕೆಯನ್ನು ಬೇರೆ ಬೇರೆ ವಚನಗಳಲ್ಲಿ ಕೊಂಡಾಡಿದರು. ಅಣ್ಣನವರ ಅರಮನೆಯಲ್ಲಿ ನೀಲಾಂಬೆ ಗಂಗಾಂಬೆಯರ ಅಕ್ಕರೆಯಲ್ಲಿ ಆಕೆಯ ಆತ್ಮ ಅಭಿವರ್ಧಿಸಿ ಇಷ್ಟಲಿಂಗವೇ ತನ್ನ ಪತಿ ಎಂಬ ನಿರ್ಧಾರ ದೃಢವಾಯಿತು. ಕೆಲವು ವರ್ಷಗಳ ಸಾಧನೆಯ ನಂತರ ಆ ಚನ್ನಮಲ್ಲಿಕಾರ್ಜುನನನ್ನು ಸೇರಿ ಅವನಲ್ಲಿ ಲೀನವಾಗುವುದೆಂತೂ ಯಾವಾಗ ಹೀಗೆ ಚಿಂತಿಸುತ್ತಾ ವಿಹ್ವಲಳಾಗುತ್ತಿದ್ದ ಅಕ್ಕನಿಗೆ ಪ್ರಭುದೇವರು ಶ್ರೀಶೈಲದ ತ್ರಿಕೂಟಗಿರಿಗೆ ಹೋದರೆ ನೀನು ಬಯಸಿದ್ದ ಪರಮ ಪದವಿ ದೊರಕುವುದು ಎಂದು ತಿಳಿಸಿದರು. ಆಕೆಗೂ ಶ್ರೀಶೈಲವೇ ತನ್ನ ಅಲೆದಾಟಕ್ಕೆ ಕೊನೆ, ಅದೇ ತನ್ನ ಅಂತಿಮ ಗಮ್ಯಸ್ಥಾನ ಎಂಬ ಅರಿವು ಉಂಟಾಗಿ ಅಲ್ಲಿಗೆ ತೆರಳಿದಳು. ಶ್ರೀಶೈಲವನ್ನು ತಲುಪಲು ಮತ್ತು ಮಲ್ಲಿಕಾರ್ಜುನನ ಸಾಯುಜ್ಯವನ್ನು ಪಡೆಯಲು ಆಕೆ ಪಟ್ಟ ಬವಣೆಗಳೆಷ್ಟೋ. ಕೊನೆಗೆ ಶಿವನಲ್ಲಿ ಐಕ್ಯಳಾದಾಗ ಅಕ್ಕಮಹಾದೇವಿಯ ವಯಸ್ಸು ಕೇವಲ 25 ಕೂಡ ಆಗಿರಲಿಲ್ಲ ಎಂದು ತೋರುತ್ತದೆ. ಹಿನ್ನುಡಿ.
ಅಕ್ಕಮಹಾದೇವಿಯ ಕಥೆಗೆ ಮೂಲ ಗ್ರಂಥಗಳು ಹರಿಹರನ ಮಹಾದೇವಿಯಕ್ಕನ ರಗಳೆ, ಚೆನ್ನಬಸವಾಂಕನ ಮಹಾದೇವಿಯಕ್ಕಗಳ ಪುರಾಣ, ರಾಚಯ್ಯನ ಮಹಾದೇವಿಯಕ್ಕಗಳ ಸಾಂಗತ್ಯ ಮುಂತಾದವು. ಇಂಥ ಪವಿತ್ರ ರಚನೆಗಳಲ್ಲಿ ಕವಿತಾ ಸಹಜವಾದ ಉತ್ಪ್ರೇಕ್ಷೆ ಇರುವುದು ನಿಜ. ಇವನ್ನು ಕರಾರುವಾಕ್ಕಾದ ಚಾರಿತ್ರಿಕ ದಾಖಲೆಗಳೆಂದು ಪರಿಗಣಿಸುವುದು ಸರಿಯಲ್ಲ. ಉದಾಹರಣೆಗೆ, ಅಕ್ಕಮಹಾದೇವಿಯು ವಿವಾಹವಾಗಿದ್ದಳೋ ಅಥವಾ ಕನ್ಯೆಯಾಗಿಯೇ ಉಳಿದಿದ್ದಳೋ ಎಂಬುದು. ವಿವಾಹವಾಗಿದ್ದರೆ ಕೌಶಿಕನನ್ನು ಎಷ್ಟು ಬಾರಿ ಕ್ಷಮಿಸಿದಳು ಎಂಬ ವಿಷಯದಲ್ಲೂ ಒಮ್ಮತವಿಲ್ಲ. ಅಕ್ಕಮಹಾದೇವಿಯನ್ನು ಆಕೆಗಿಂತ ಸುಮಾರು 6 ಶತಮಾನದ ಹಿಂದಿನ ರಂಗನಾಥನೇ ತನ್ನ ಪತಿ ಎಂದು ತಿಳಿದ ಗೋದಾದೇವಿಗೂ ಆಂಡಾಳಿಗೂ ಅಕ್ಕನ ಕಾಲವಾದ ಸುಮಾರು 6 ಶತಮಾನಗಳ ನಂತರ ಅವತರಿಸಿ ಗಿರಿಧರ ಗೋಪಾಲನೇ ತನ್ನ ಪತಿ ಎಂದು ಭಾವಿಸಿದ ಮೀರಾಬಾಯಿಗೂ ಹೋಲಿಸಬಹುದು. ಈ 3 ಭಕ್ತೆಯರಲ್ಲಿ ಇನ್ನೊಂದು ಮುಖ್ಯವಾದ ಸಾಮ್ಯವೆಂದರೆ ಇವರು ರಚಿಸಿದ ಭಾವಭರಿತವಾದ ಗೀತೆಗಳು ಇಂದಿಗೂ ಜನಪ್ರಿಯವಾಗಿವೆ. ಇನ್ನೂ ಬಹುಕಾಲ ಮಂದಿ ಇವುಗಳನ್ನು ಹಾಡುತ್ತಿರುತ್ತಾರೆ ಎಂಬುದರಲ್ಲಿ ಸಂಶಯವಿಲ್ಲ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಸಮುದ್ರದ ತಡಿಯಲ್ಲಿ ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದೊಡೆ ಎಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದರೆ ಎಂತಯ್ಯ, ಮಲ್ಲಿಕಾರ್ಜುನ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದೊಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಪಚ್ಚೆಯ ನೆಲಗಟ್ಟು ಕನಕದ ತೋರಣ ವಜ್ರದ ಕಂಬ ಪವಳದ ಚಪ್ಪರವನಿಕ್ಕಿ, ಪಚ್ಚೆಯ ನೆಲಗಟ್ಟು ಕನಕದ ತೋರಣ ವಜ್ರದ ಕಂಬ ಪವಳದ ಚಪ್ಪರವನಿಕ್ಕಿ ಮದುವೆಯ ಮಾಡಿದರು. ಎಮ್ಮವರೆನ್ನ ಮದುವೆಯ ಮಾಡಿದರು. ಕಂಕಣ ಕೈವಾರ ಸ್ಥಿರ ಸೇಸೆಯ ನಿಕ್ಕಿ ಚೆನ್ನಮಲ್ಲಿಕಾರ್ಜುನನೆಂಬ ಗಂಡಂಗೆ ಎನ್ನ ಮದುವೆಯ ಮಾಡಿದರು. ಫಲ ಒಳಗೆ ಪಕ್ವವಾಗಿ ಎಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು, ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂದು ಆ ಭಾವದಿಂದ ಮುಚ್ಚಿದೆ. ಇದಕ್ಕೆ ನೋವೇಕೆ ಕಾಡದಿರಣ್ಣ ಚೆನ್ನಮಲ್ಲಿಕಾರ್ಜುನ ದೇವನ ಒಳಗಾದವಳ. ಚಿಲಿಪಿಲಿ ಎಂದೋದುವ ಗಿಳಿಗಳಿರ ನೀವು ಕಾಣಿರೆ ನೀವು ಕಾಣಿರೆ, ಸರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ ನೀವು ಕಾಣಿರೆ, ಎರಗಿ ಬಂದಾಡುವ ತುಂಬಿಗಳಿರ ನೀವು ಕಾಣಿರೆ ನೀವು ಕಾಣಿರೆ, ಚೆನ್ನಮಲ್ಲಿಕಾರ್ಜುನನು ಎಲ್ಲಿಹನು ಎಂದು ಬಲ್ಲಡೆ ನೀವು ಹೇಳಿರೆ. ಅಳಿಸಂಕುಳುವೆ ಮಾಮರನೆ ಬೆಳುದಿಂಗಳೇ ನಿಮ್ಮೆಲ್ಲರನ್ನು ಒಂದು ಬೇಡುವೆ, ಎನ್ನೊಡೆಯ ಚೆನ್ನಮಲ್ಲಿಕಾರ್ಜುನ ದೇವ ಕಂಡರೆ ಕರೆದು ತೋರಿರೆ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲ ಉಂಟು. ಚೆನ್ನಮಲ್ಲಿಕಾರ್ಜುನ ಆತ್ಮಸಂಗಾತಕ್ಕೆ ನೀನು ಎನಗೆ ಉಂಟು.